ಶ್ರಾವಣಿಗೆ ಕಾಫಿ ಮಾಡಿ ತಾನು ಕುಡಿದು ಶ್ರಾವಣಿಗೆ ಕುಡಿಸಿದ ವಿಶಾಲು. ಶ್ರೀವಲ್ಲಿಗೆ ಗ್ರಹಚಾರ ಬಿಡಿಸಿದ್ದು ವಿಶಾಲು. ಶ್ರಾವಣಿ ಸುಬ್ರಹ್ಮಣ್ಯ. ವಿಶಾಲುಗೆ ಹುಷಾರಿಲ್ಲದೆ ಇದ್ದಾಗ ಶ್ರಾವಣಿ ತುಂಬ ಸೇವೆ ಮಾಡಿರ್ತಾಳೆ. ಅದರಲ್ಲಿ ಶ್ರಾವಣಿ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ ಆಗೋಗುತ್ತೆ ವಿಶಾಲುಗೆ. ಶ್ರಾವಣಿ ಮತ್ತು ವಿಶಾಲು ಒಂದಾಗಿರೋ ಸತ್ಯ ಮನೇಲಿ ಯಾರಿಗೂ ಗೊತ್ತಿರೋದಿಲ್ಲ. ಅದೇ ಟೈಮ್ನಲ್ಲಿ ಶ್ರೀವಲ್ಲಿ ಕೂಡ ಮನೆಗೆ ಬಂದು ವಿಶಾಲುನ ಅತ್ತೆ ಅತ್ತೆ ಅಂತ ಮಾತಾಡಿಸ್ತಾ ಇರ್ತಾಳೆ. ಅದು ವಿಶಾಲುಗೆ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಆಗ ಶ್ರೀವಲ್ಲಿ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಬರ್ತೀಯಾ ಅಂತ ಸಪ್ರೇಟಾಗಿ ಕರ್ಕೊಂಡು ಹೋಗಿ, ಇನ್ಮೇಲೆ ನೀನು ನನ್ನ ಅತ್ತೆ ಅಂತ ಕರಿಬೇಡ, ಇದು ನಮ್ಮ ಶ್ರಾವಣಿ ಅಮ್ಮಂಗೂ ಇಷ್ಟ ಆಗೋದಿಲ್ಲ, ನೀನು ಎಷ್ಟು ಪ್ರೀತಿ ಕೊಡ್ತೀಯೋ ಅಷ್ಟೇ ಪ್ರೀತಿಯಿಂದ ನನ್ನ ಆಂಟಿ ಅಂತ ಕರಿ ಅಂತೆಲ್ಲ ಹೇಳಿ ಬೈದು ಬುದ್ಧಿ ಮಾತು ಹೇಳ್ತಾರೆ. ಆಗ ಶ್ರೀವಲ್ಲಿ, ಓ ಇದೆಲ್ಲ ನಿಮ್ಮ ಮಾತಲ್ಲ ಅತ್ತೆ, ನನಗೆ ಗೊತ್ತು, ಇದೆಲ್ಲ ಶ್ರಾವಣಿ ಹೇಳಿ ಮಾಡಿಸ್ತಿರೋದು ಅಂತ ಮನಸ್ಸಲ್ಲೇ ಮಾತಾಡಿಕೊಂಡು ಸರಿ ಅಂತ ತಲೆ ಆಡಿಸ್ತಾಳೆ. ಇದಾದಮೇಲೆ ಮಾರನೇ ದಿನ ಬೆಳಗ್ಗೆ ಶ್ರಾವಣಿಗೆ ಅತ್ತೆ ತನ್ನ ಕೈಯಾರ ಕಾಫಿ ಮಾಡಿಕೊಡ್ತಾಳೆ. ಶ್ರಾವಣಿ ಅಮ್ಮ ತಗೊಳ್ಳಿ, ಬಿಸಿ ಬಿಸಿ ಕಾಫಿ, ಬೇಗ ಬೇಗ ಕುಡೀರಿ ಅಂತಾನೆ. ಅದಕ್ಕೆ ಶ್ರಾವಣಿ, ಅತ್ತೆ ಕಾಫಿನ ಬಿಸಿ ಬಿಸಿ ಕುಡಿದ್ರೆ ಗಂಟ್ಲೆಲ್ಲ ಸುಟ್ಟೋಗುತ್ತೆ ಅತ್ತೆ ಅಂತಾಳೆ. ಸರಿ ಹಾಗಾದ್ರೆ ನಿಧಾನಕ್ಕೆ ಕುಡೀರಿ ಅಂತ ವಿಶಾಲು ಹೇಳಿದಾಗ, ಆಯಿತು ಶ್ರಾವಣಿ ಅಮ್ಮ ನೀವು ನಿಧಾನಕ್ಕೆ ಕುಡೀರಿ ಅಂತ ಹೇಳಿ ಗಾಬರಿ ಆಗ್ತಾಳೆ. ಆಗ ಶ್ರಾವಣಿ, ಇಲ್ಲ ಅತ್ತೆ ಸುಮ್ಮನೆ ತಮಾಷೆ ಮಾಡಿದೆ, ಈಗ ನೀವು ನನಗೆ ಕಾಫಿ ಕುಡಿದ್ಬಿಟ್ಟು ಕೊಡಿ ಅಂತ ಹೇಳಿದಾಗ, ನಾನು ಇನ್ನೊಂದು ಲೋಟದಲ್ಲಿ ಕುಡಿತೀನಿ ಶ್ರಾವಣಿ ಅಮ್ಮ, ನಿಮಗೆ ಎಂಜಲಾಗುತ್ತೆ ಅಂತ ವಿಶಾಲು ಹೇಳ್ತಾಳೆ. ಆಗ ಶ್ರಾವಣಿ ಒಂದು ಪ್ರಶ್ನೆ ಕೇಳ್ತಾಳೆ, ಅತ್ತೆ ನಿಮ್ಮ ಕಾಫಿನ ಯಾವತ್ತೂ ವರು ಆಗಲಿ ಧನಲಕ್ಷ್ಮಿ ಅಕ್ಕ ಆಗಲಿ ಕುಡ್ದಿಲ್ವಾ ಅಂತ ಕೇಳಿದಾಗ, ಯಾಕೆ ಕುಡ್ದಿಲ್ಲ, ಅವ್ರು ನನ್ನ ಮಕ್ಕಳೇ ಅಲ್ವಾ, ನನ್ನ ಹೆಂಚಲು ಕುಡ್ದೇ ಇದ್ದಾರೆ ಅಂತ ಹೇಳಿದಾಗ, ಅತ್ತೆ ನಾನು ಹಾಗಾದ್ರೆ ನಿಮ್ಮ ಮಗಳು ಅಂತಿದ್ರಿ, ನಾನು ನಿಮ್ಮ ಮಗಳಲ್ಲ ಅಲ್ವಾ ಅಂತ ಬೇಜಾರು ಮಾಡ್ಕೊತಾಳೆ. ಇಲ್ಲ ಹಾಗೆಲ್ಲ ಅನ್ಕೋಬಿಡಿ ಶ್ರಾವಣಿ ಅಮ್ಮ, ಕೊಡಿ ಅಂದ್ಬಿಟ್ಟು ತಾನು ಕುಡಿದು ಶ್ರಾವಣಿಗೆ ಕಾಫಿ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಧನಲಕ್ಷ್ಮಿ ಬರ್ತಾಳೆ. ಅಮ್ಮ ಏನು ಮಾಡ್ತಿದ್ಯಾ, ನಿನಗೆ ಬುದ್ಧಿ ಇಲ್ವಾ, ಹಂಗೆ ಹಿಂಗೆ ಅಂತಾಳೆ. ಆದರೂ ಕೂಡ ಶ್ರಾವಣಿ ಆ ಕಾಫಿನ ಕುಡಿತಾಳೆ. ಇದಿಷ್ಟು ವಾಹಿನಿ ರಿಲೀಸ್ ಮಾಡಿ ನಾಳಿನ ಸಂಚಿಕೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.